ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಅಪರೂಪದ ಹೂವಿನ ಬಗ್ಗೆ ನಿಮ್ಮ ಜೊತೆ ವಿಚಾರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹೂವು ಬೇಸಿಗೆಯಲ್ಲಿ ಮಾತ್ರ ಬಿಡುತ್ತೆ, ಅದು ಯುಗಾದಿಯ ಸಮಯದಲ್ಲಿ. ಇದರ ಹೆಸರು ಜಾಲ್ಗಿರಿ ಅಂತ. ನನ್ನ ಚಿಕ್ಕ ವಯಸ್ಸಿನ ನೆನಪಿನಲ್ಲಿ ಇರುವಂಥ ಅಚ್ಚಳಿಯದೆ ಉಳ್ಕೊಂಡಿರುವಂಥ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಮ್ಮೂರು ದಮಗಲೈನ ಪಾಳ್ಯದ ನಿಂತ್ಕೊಂಡು ಸುತ್ತ ತಿರುಗಿ ನೋಡಿದ್ರು ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣೋದು. ಯಾವ ಕಡೆ ತಿರುಗಿದ್ರು ನಿಮಗೆ ಬೆಟ್ಟ ಕಾಣುತ್ತೆ. ಆ ಬೆಟ್ಟಗಳು ಊರಿನಿಂದ 5 ಕಿಲೋಮೀಟ್ರು 10 ಕಿಲೋಮೀಟ್ರ್ ದೂರದಲ್ಲಿರ್ಬೋದು. ಆದರೂ ಕಾಣೋದು ನಿಮಗೆ ಆಕಾಶಕ್ಕೆ ಅಂಟಿಕೊಂಡ ಹಾಗೆ ಇರೋವಂಥ ಬೆಟ್ಟಗಳು. ಇಂಥ ಪರಿಸರದಲ್ಲಿ ನಾನು ಬೆಳೆದದ್ದು. ಆಗ ನನಗೆ ಒಂದು 8ರಿಂದ 10 ವರ್ಷಗಳಿರಬಹುದು. ಆಗ ನಮ್ಮ ಊರಿನಲ್ಲಿ ಯುಗಾದಿ ಸಂಭ್ರಮ ವರ್ಷಕ್ಕೆ ಪ್ರತಿ ವರ್ಷ ಅದು ಬರ್ತಾ ಇರುತ್ತೆ. ಪ್ರತಿ ವರ್ಷ ಸಂಭ್ರಮ ಇದ್ದೇ ಇರುತ್ತೆ. ಯುಗಾದಿ ಎಲ್ರಿಗೂ ಗೊತ್ತಿರೋ ವಿಷಯ ಅದು. ನಮ್ಮಲ್ಲಿ ಯುಗಾದಿ ಬಂದರೆ ನಾವು ಯುಗಾದಿಯ ಹಿಂದಿನ ರಾತ್ರಿ ಮಲಗಿ ಬೇಗ 5 ಗಂಟೆಗೆ ಎದ್ದು ಮೊದಲು ಮಾಡ್ತಿದ್ದ ಕೆಲಸ ಏನು ಅಂತಂದರೆ, ದನ ಕರ ಏನು ಬಿಡ್ತಾ ಇರಲಿಲ್ಲ, ಅವನ್ನೆಲ್ಲ ಆಚೆ ಕಟ್ತಾನೆ ಇರಲಿಲ್ಲ. ಅದಕ್ಕಿಂತ ಮೊದಲು ಮಾಡ್ತಾಯಿದ್ದ ಕೆಲಸ ನಾವು, ನಮ್ಮ ಹತ್ರ ಸಾಮಾನ್ಯವಾಗಿ ಸೈಕಲ್ ಇರ್ತಿತ್ತು. ಸೈಕಲ್ ಇಲ್ದವರು ನಡ್ಕೊಂಡೆ ಕಾಡಿಗೆ ಹೋಗ್ತಾಯಿದ್ವಿ. ಒಂದು 5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಬೆಟ್ಟ. ಆ ಬೆಟ್ಟಕ್ಕೆ ಹೋಗಿ ನಾವು ಜಾಲ್ಗಿರಿ ಹೂವನ್ನು ಯುಗಾದಿ ಹಬ್ಬಕ್ಕೆಂದೇ ತರ್ತಾಯಿದ್ವಿ. ಆ ಜಾಲ್ಗಿರಿ ಹೂವು ಈ ಸೂಜಿ ಮಲ್ಲಿಗೆ ಥರ ಸಣ್ಣಗೆ ಉದ್ದಕ್ಕೆ ಗೊಂಚಲಾಗಿ ಮರದಲ್ಲಿ ಬಿಡುತ್ತೆ. ಗೊಂಚಲು ಇರುತ್ತದು, ಮರದಲ್ಲಿ ಬಿಡುತ್ತೆ. ಅದರ ಘಮ ಇದೆಯಲ್ಲ, ಅದು ಈಗಲೂ 50 ವರ್ಷಗಳ ಹಿಂದೆ ಕಂಡದ್ದು. ಅದರ ಗಮಲನ್ನು ನಾನು ಈಗಲೂ ನನಗೆ ಗಾಢವಾಗಿ ನನ್ನ ಮೂಗಿಗೆ ಹೊಡಿತಾ ಇದೆ. ಅಷ್ಟು ಗಮ್ಮತ್ತಾದ ಸುವಾಸನೆ. ಹೂವು ನೋಡೋಕ್ಕೂ ತುಂಬ ಬೆಳ್ಳಗೆ, ತುಂಬ ಸುಂದರವಾಗಿ ಇರುತ್ತೆ, ಗೊಂಚಲಾಗಿ. ಆ ಹೂವನ್ನು ನಾವು ಮರ ಹತ್ತಿ ಕಿತ್ಕೊಂಡು ಮೂಟೆಗಟ್ಟಲೆ ಕಿತ್ಕೊಂಡು ಬರ್ತಾಯಿದ್ವಿ. ಬಂದು ಯುಗಾದಿಯ ಸಂಭ್ರಮಗಳಲ್ಲೂ ಆ ಹೂವೇ, ದೇವರ ಪೂಜೆಗೂ ಅದೇ ಹೂವು, ಅಲಂಕಾರಕ್ಕೂ ಅದೇ ಹೂವು, ಬಾಗಿಲಿಗೆ ಸಿಕ್ಸೋಕ್ಕೂ ಅದೇ ಹೂವು, ಕಿವಿಗಿಟ್ಕೊಳ್ಳೋಕ್ಕೂ ಅದೇ ಹೂವು, ಹೆಂಗಸರು ಮುಡಿಗಿಟ್ಕೊಳ್ಳೋಕ್ಕೂ ಅದೇ ಹೂವೇ. ಹೀಗೆ ಅದರ ಯುಗಾದಿ ಜಾಲಿ ಹೂವಿನ ಮಯ ನಮ್ಮ ಊರಿನ ಯುಗಾದಿ. ಆ ಹೂವುಗಳನ್ನು ನಾವು ಉಪಯೋಗಿಸ್ಕೊಂಡೇನೆ. ಬೇರೆ ಹೂಗಳು ಕೊಂಡಂತೂ ಏನೂ ತರ್ತಿರಲಿಲ್ಲ. ತೋಟಗಳಲ್ಲಿ ಹಿತ್ತಲಲ್ಲಿ ಬೆಳೆದಂಥ ದಾಸವಾಳ, ಮಲ್ಲಿಗೆ, ಚೆಂಡು ಹೂವು, ಈ ಸಾವಂತಿಗೆ ಹೂವು, ಈ ಥರದ ಹೂವುಗಳನ್ನು ತರ್ತಾಯಿದ್ವಿ. ಬಿಟ್ಟರೆ ಈ ಜಾಲ್ಗಿರಿ ಹೂವು ಯುಗಾದಿ ತರಲೇಬೇಕು. ಪ್ರತಿಯೊಂದು ಮನೆಯಲ್ಲೂ ಆ ಯುಗಾದಿಯಲ್ಲಿ ಈ ಜಾಲ್ಗಿರಿ ಹೂವು ಇರ್ತಿತ್ತು. ಇಂಥ ಜಾಲ್ಗಿರಿ ಹೂವನ್ನ ಉಪಯೋಗಿಸ್ಕೊಂಡು ನಾವು ಯುಗಾದಿ ಮಾಡ್ತಿದ್ವಿ. ಆಮೇಲೆ ಯುಗಾದಿ ಅಂತಂದರೆ ಎಂಥ ಯುಗಾದಿ ಅದು! ನಾವು ಲಂಗೋಟಿ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆ, ಹರಳೆಣ್ಣೆ, ನಮ್ಮಪ್ಪ ಉಜ್ಜೋರು ಹರಳೆಣ್ಣೆನ ನಾವು ಕೊಸರಾಡೋದಕ್ಕೆ ಅವರು ಹಿಡ್ಕೊಂಡು ಮೈ ತುಂಬ ಎಣ್ಣೆ ಸವರ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿದ್ದು ಆಮೇಲೆ ಬಿಸಿ ಸ್ನಾನ ಮಾಡಿದ್ರೆ ಅದು ವರ್ಷಕ್ಕೊಂದ್ಸರಿನೇ ಮಾಡ್ತಾಯಿದ್ದಿದ್ದು. ಏನು ಆನಂದ ಅದು! ಆ ಆನಂದ ನಿಜಕ್ಕೂ ಮತ್ತೆ ನಮಗೆ ಈಗಂತೂ ಸಿಗೋದೇ ಇಲ್ಲ. ಈಗಲೂ ಮಾಡ್ತೀವಿ, ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡ್ತೀವಿ. ಆದರೆ ಆ ಮಜಾ ಸಿಗೋಲ್ಲ, ಆಗಿನ ಮಜಾ ಈಗ ಸಿಗೋಲ್ಲ. ಈಗ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಹಾಗೆ ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ, ಬೇರೆ ಮಾರಿಗೆ ಬಟ್ಟೆಗಳಂತ ಸಿಗ್ತಾಯಿದ್ವು ಆಗೆಲ್ಲ ಬಡತನ. ಹೊಸ ಬಟ್ಟೆ ಕೊಂಡು ಹೊಲ್ಸೋಕ್ಕೆ ತಾಕತ್ತಿಲ್ಲದೆ ಇರೋರು ಮಾರಿಗೆ ಬಟ್ಟೆ ಅಂತ ಸಿಗೋದು, ರೆಡಿಮೇಡ್ ಬಟ್ಟೆಗಳು. ಆ ರೆಡಿಮೇಡ್ ಬಟ್ಟೆಗಳನ್ನೇ ತರೋರು ಯುಗಾದಿ ಹಬ್ಬಕ್ಕೆ. ಅಂಥ ಬಟ್ಟೆಗಳೇ ಆದರೂ ನಮಗೆ ಹೊಸದಲ್ವೇ, ಸಂಭ್ರಮ ಅದನ್ನ ಹಾಕ್ಕೊಂಡು ನಾವು ಒಬ್ಬಟ್ಟು ತಿಂದು ಹೊರಗಡೆ ಓಟ ಕಿತ್ತರೆ ಏನು ಆಟಗಳು! ಒಂದು ತೀರಾ ನೆನಪಿರೋದು ನನಗೆ ತೆಂಗಿನಕಾಯಿ ಹೊಡೆಯುವ ಆಟ, ಬೆಟ್ಟಿಂಗು. ಒಂದು ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಮಾಡಿ ನಿಲ್ಲಿಸಿ ಸ್ವಲ್ಪ ಮರಳು ಗುಡ್ಡೆ ಮಾಡಿ
ಅದರಲ್ಲಿ ಅದ್ರ ಮೇಲೆ ಇಟ್ಟು ನಿಲ್ಲಿಸಿ, ತೆಂಗಿನಕಾಯಿ ನಿಲ್ಲಿಸಿ 100 ಹೆಜ್ಜೆ 200 ಹೆಜ್ಜೆ ಅಳತೆ ಹಾಕಿ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಇನ್ನೊಂದು ತೆಂಗಿನಕಾಯಿಯಿಂದ ಆ ತೆಂಗಿನಕಾಯಿ ಗುರಿ ಇಟ್ಟು ಹೊಡಿಬೇಕು. ಹಾಗೆ ಹೊಡೆದಾಗ ಅದು ಒಡೆದು ಚೂರಾದರೆ ಇಷ್ಟು ದುಡ್ಡು ಕೊಡಬೇಕು ಅಂತ. ಯಾರು ಬೆಟ್ಟಿಂಗ್ ಕಟ್ಟಿರ್ತಾನೋ ಅವನು ಹೊಡೆದವನಿಗೆ 50 ಪೈಸಾ 10 ಪೈಸಾ. ಆಗ ಒಂದು 50 ವರ್ಷಗಳ ಹಿಂದೆ ಅಷ್ಟೇ 10 ಪೈಸಾ 50 ಪೈಸವೇ ಜಾಸ್ತಿ. 50 ಪೈಸಾ ಅಂದರೆ ಅದು ದೊಡ್ಡ ಅಮೌಂಟ್ ಆಗ ಹುಡುಗರಿಗೆ. ಹೀಗೆ ಗುರಿ ಇಟ್ಟು ಹೊಡೆದು ಅದನ್ನು ಗೆಲ್ತಿದ್ದಂಥ ಆಟಗಳು. ಆಮೇಲೆ ನಾವು ಇಸ್ಪೀಟು ಅವೆಲ್ಲ ನಮಗೆ ಗೊತ್ತೇ ಇಲ್ಲ, ಆಗ ಅವೆಲ್ಲ ನಾವು ಆಡ್ತಿರ್ಲಿಲ್ಲ. ನಾವು ಇದೇನೆ ಮುಖ್ಯವಾಗಿ. ಇಲ್ಲಾಂದರೆ ಚೌಕೋಬಾರ, ಅದರಲ್ಲಿ ಬೆಟ್ಟಿಂಗು ಕಟ್ಕೊಂಡು ಆಡೋದು. ಒಟ್ಟು ಅವತ್ತು ಜೂಜು ಅಂದರೆ ಇದೇ ಮಹಾ ದೊಡ್ಡ ಜೂಜು. ಆಗ ಇದನ್ನೆಲ್ಲ ನಾವು ಆಡ್ತಾಯಿದ್ವಿ. ಈಗ ಅವೆಲ್ಲ ಮಾಯ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯುಗಾದಿಗೆ ನಮ್ಮೂರಿಗೆ ಹೆಚ್ಚು ಹೋಗೇ ಇಲ್ಲ, ಅಥವಾ ಹಳ್ಳಿಗಳಲ್ಲಿ ಇವೆಲ್ಲ ಜೀವಂತವಾಗಿದ್ದಾವೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಎಲ್ಲವೂ ಟಿ ವಿ ನುಂಗಾಕ್ಬಿಟ್ಟಿದೆ, ಅಥವಾ ಈ ಆಧುನಿಕ ಬದುಕು ಇವನ್ನೆಲ್ಲ ಮರೆ ಮಾಡ್ತಾಯಿದೆ. ಇಂಥ ಆಟಗಳೆಲ್ಲ ಹೋಗಿದೆ. ನಾವು ಸಾಮಾನ್ಯವಾಗಿ ನಾವು ಆಡ್ತಿದ್ದ ಕಬಡ್ಡಿ, ಖೋಖೋ ಇವುಗಳೇ ಮಾಯ ಆಗ್ತಾ ಇರೋವಾಗ ಇವೆಲ್ಲ ಸಣ್ಣ ಪುಟ್ಟ ಆಟಗಳು ಇವೆಲ್ಲ ಸದ್ಯಕ್ಕೆ ಈ ಲಗೋರಿ ಇವು ಎಲ್ಲೋ ಅಪರೂಪಕ್ಕೆ ಈಗ ಸುಮ್ಮನೆ ನಮ್ಮ ದೇಶಿ ಸಂಸ್ಕೃತಿ, ದೇಶಿ ಆಟಗಳು ಅಂತ ಹೇಳ್ಕೊಳ್ಳೋಕ್ಕೆ ಅಷ್ಟೇ ಅಲ್ಲಲ್ಲಿ ಹುಡುಕಿದ್ರೆ ಸಿಗೋವಂಥ ಆಟಗಳು ಚಿನ್ನಿದಾಂಡು, ಲಗೋರಿ ಇಂಥವು ಉಳ್ಕೊಂಡಿದ್ದಾವೆ. ಇವೆಲ್ಲ ಮಾಯ ಆಗ್ತಿದ್ದಾವೆ. ಈ ಮಾಯ ಆಗೋದು ಆಧುನಿಕ ಜಗತ್ತಿಗೆ ಎಷ್ಟು ಬೇಕು ಅಥವಾ ಬೇಡ, ಇದು ದೊಡ್ಡ ಚರ್ಚೆ. ಈ ಚರ್ಚೆಗೆ ನಾನು ಹೋಗೋದಿಲ್ಲ. ಇದು ನೆನಪಾಯಿತು ನನಗೆ. ಈ ಜಾಲಗಿರಿ ಹೂವು ನನಗೆ ಈಗಲೂ ಯುಗಾದಿ ಬಂತು ಅಂದರೆ ಆ ಹೂವು ನನಗೆ ಖಂಡಿತ ನೆನಪು ಆಗೇ ಆಗುತ್ತೆ. ನಾನು ಅದು ನೆನಪು ಮಾಡ್ಕೊಳ್ತೀನಿ. ಬೇರೆ ಹೂವುಗಳು ನನಗೆ ನೆನಪಾಗಲ್ಲ, ಈ ಜಾಲಗಿರಿ ಹೂವು ಮಾತ್ರ ನೆನಪಾಗುತ್ತೆ. ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಜಾಲಗಿರಿ ಹೂವು ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ನೋಡಿ, ಹುಡುಕಿ. ಕಾಡುಗಳಲ್ಲಿ ಮಾತ್ರ ಸಿಗುತ್ತೆ, ಯಾವ ಹೊಲ ಇದರಲ್ಲೆಲ್ಲ ಬೆಳೆಯೋಲ್ಲ ಅದು ಮರ, ಹಾಗಾಗಿ ಕಾಡಲ್ಲೇ ಇರುತ್ತದೆ. ನಮಸ್ಕಾರ.